ಸಿದ್ಧಾರ್ಥ್ ಲೆಫ್ಟ್ ಶೋಲ್ಡರ್ಗೆ ಅವಳು ಬಲವಾಗಿ ಏಟ್ ಕೊಟ್ಟಿದ್ಲು. ಸಿದ್ಧಾರ್ಥ್ಗೆ ತಾನ್ ಏನ್ ಮಾಡ್ದೆ ಅಂತ ನೆನ್ಸ್ಕೊಂಡು ನಗು ಬಂತು. ಅವ್ನ್ ಯಾಕಷ್ಟೊಂದು ಎಕ್ಸೈಟ್ ಆಗಿ ಅವಳಿಗೆ ಕಿಸ್ ಮಾಡ್ದ ಅಂತ ಅವನಿಗೆ ಗೊತ್ತಿರ್ಲಿಲ್ಲ. ಅವಳವನಿಗೆ ತುಂಬಾ ಹತ್ರ ನಿಂತಿದ್ಲು. ಅವಳು ಮಾತಾಡೋ ರೀತಿ, ಅವಳ ಸುಂದರವಾದ ಮುಖ ಅವನನ್ನ ಅಟ್ರಾಕ್ಟ್ ಮಾಡ್ಬಿಟ್ಟಿತ್ತು. ಆ ಕ್ಷಣಕ್ಕೆ ಅವನಿಗೆ ಏನ್ ಮಾಡ್ತಿದ್ದೀನಿ ಅಂತ ಅರಿವಿಲ್ದೆ ಅವಳನ್ನ ತಪ್ಕೊಂಡು ಕಿಸ್ ಮಾಡ್ಬಿಟ್ಟಿದ್ದ. ಆಯ್ರಾ ಅಲ್ಲಿಂದ ಹೋದ್ಮೇಲೂ ಅವನ್ ತುಟಿಗಳನ್ನ ಸವರ್ಕೊಂಡು ನಕ್ಕ. ಅವನ್ ಶೋಲ್ಡರ್ ತುಂಬಾ ನೋಯ್ತಿತ್ತು. ಲೆಫ್ಟ್ ಶೋಲ್ಡರ್ನ ಟಚ್ ಮಾಡ್ಕೊಂಡ ಸಿದ್ಧಾರ್ಥ್ಗೆ ಆಶ್ಚರ್ಯ ಆಯ್ತು. ಈ ಸಿದ್ಧಾರ್ಥ್ನ ಹೊಡೆಯುವಂತ ಹುಡುಗಿ ಇದ್ದಾಳೆ ಅಂತ ಅವನ್ ಗೆಸ್ ಕೂಡ ಮಾಡಿರ್ಲಿಲ್ಲ. ಅವನ್ ಇಷ್ಟಪಡೋ ಹಾಗೆ ಆಯ್ರಾ ಇದ್ಲು. ಅವನ್ ಟೇಸ್ಟ್ಗೆ ಆಯ್ರಾ ಪರ್ಫೆಕ್ಟ್ ಆಗಿದ್ದಾಳೆ ಅಂತ ಅವನಿಗನ್ನಿಸ್ತು. ಆದ್ರೂ ಅವನ್ ಶೋಲ್ಡರ್ ಅಲ್ಲಿದ್ದ ಬೋನ್ ಜಾರಿದ್ಯೇನೋ ಅಂತ ಡೌಟ್ ಬಂತು. ಅವನಿಗೆ ಏನೇ ಆದ್ರೂ ಆಯ್ರಾ ಮೇಲೆ ಕೋಪ ಮಾತ್ರ ಬರ್ಲಿಲ್ಲ. 10 minutes ಲೇಟರ್ ಸಿದ್ಧಾರ್ಥ್ ಭರದ್ವಾಜ್ ಫ್ಯಾಮಿಲಿ ಡಾಕ್ಟರ್ ಮುಂದೆ ಕೂತಿದ್ದ. ಅವರೊಂದ್ ಶೋಲ್ಡರ್ನ ನೋಡ್ತಾ ಆಶ್ಚರ್ಯಪಟ್ರು. ಸಿದ್ಧಾರ್ಥ್ ಸರ್, ನಿಮ್ಮನ್ನ ಯಾರು ಹೊಡೆದ್ರು ಅಂತ ಡಾಕ್ಟರ್ ಕೇಳಿದ್ರು. ಮಾರ್ಷಲ್ ಆರ್ಟ್ಸ್ ಅಲ್ಲಿ ಒಳ್ಳೆ ತರಬೇತಿ ಪಡೆದಿದ್ದ ಸಿದ್ಧಾರ್ಥ್ನ ಸೋಲ್ಸೋಕೆ ಇಡೀ ಮಂಗಳೂರಲ್ಲಿ ಯಾರೂ ಇರ್ಲಿಲ್ಲ. ಹೆಸರಿಗೆ 1-2 ಜನರು ಮಾತ್ರ ಸಿದ್ಧಾರ್ಥ್ ಜೊತೆ ಫೈಟ್ ಮಾಡ್ತಿದ್ರು. ಇಷ್ಟು ವರ್ಷಗಳಾದ್ರೂ ಸಿದ್ಧಾರ್ಥ್ ಫ್ಯಾಮಿಲಿ ಡಾಕ್ಟರ್ ಅವನನ್ನ ಚೆಕಪ್ ಮಾಡುವಂತ ಸಿಚುವೇಶನ್ ಬಂದಿರ್ಲಿಲ್ಲ. ಅವ್ರ ಫ್ಯಾಮಿಲಿಯಲ್ಲಿ ರೋಹನ್ ಇಂದ ಹಿಡಿದು ಸಿದ್ಧಾರ್ಥ್ ಅಜ್ಜ ಅಜ್ಜಿವರೆಗೂ ಟ್ರೀಟ್ ಮಾಡ್ತಿದ್ದ ಡಾಕ್ಟರ್ ಇವತ್ತಿನವರೆಗೂ ಸ್ವತಃ ಸಿದ್ಧಾರ್ಥ್ಗೆ ಯಾವುದೇ ಟ್ರೀಟ್ಮೆಂಟ್ ಕೊಟ್ಟಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಅವರಿಗೆ ಸಿದ್ಧಾರ್ಥ್ಗೆ ಟ್ರೀಟ್ಮೆಂಟ್ ಕೊಡೋ ಅವಕಾಶ ಸಿಕ್ಕಿತ್ತು. ಡಾಕ್ಟರ್ ಒಂದ್ ಕ್ಷಣ ತಾವ್ ಕೇಳಿದ ಪ್ರಶ್ನೆ ತಪ್ಪಾಯ್ತೇನೋ ಅಂತ ನಾಲ್ಗೆ ಕಚ್ಕೊಂಡ್ರು. ಸಿದ್ಧಾರ್ಥ್ ಸಾಮಾನ್ಯ ವ್ಯಕ್ತಿ ಅಲ್ಲ, ಅಗತ್ಯಕ್ಕಿಂತ ಹೆಚ್ಚಿಗೆ ಮಾತಾಡೋನಲ್ಲ. ಅವನೇನು ಅವನ್ ಸ್ಟೇಟಸ್ ಏನು ಅಂತ ತಿಳಿದ ಯಾರೂ ಅವನನ್ನ ಪ್ರಶ್ನೆ ಮಾಡಲ್ಲ. ಬಟ್ ಇವತ್ತು ಅವನ್ ಮುಖದಲ್ಲಿ ಯಾವುದೇ ಬ್ಯಾಡ್ ಲುಕ್ ಇರ್ಲಿಲ್ಲ. ಕೋಪ ಅಂತೂ ಇರ್ಲೇ ಇಲ್ಲ. ಯಾವ್ದೋ ಯೋಚನೆಲಿ ಅವನ್ ಮುಖದಲ್ಲಿ ಮುಗುಳ್ನಗು ಹಾಗೆ ಇತ್ತು. ಈ ಫೈಟ್ಗೂ ಒಂದು ವರ್ತ್ ಇದೆ ಡಾಕ್ಟರ್ ಅಂತ ಅವನ್ ಯಾವ್ದೋ ನೆನಪಲ್ಲಿ ಹೇಳ್ದ. ಡಾಕ್ಟರ್ ಸ್ಪೀಚ್ಲೆಸ್ ಆದ್ರು. ಸಿದ್ಧಾರ್ಥ್ ಅಂತ ವ್ಯಕ್ತಿ ಹೊಡೆಸ್ಕೊಂಡಿರೋದನ್ನ ಎಂಜಾಯ್ ಮಾಡ್ತಿರೋದು ನಂಬೋಕಾಗ್ದಿರೋ ವಿಷಯ. ಸಿದ್ಧಾರ್ಥ್ ಸರ್ಗೆ ಮೆಂಟಲಿ ಸ್ಟ್ರೆಸ್ ಆಗಿರಬಹುದಾ, ಅದಕ್ಕೆ ಹೀಗ್ ಮಾತಾಡ್ತಿದಾರೇನೋ ಅಂತ ಅನ್ಕೊಂಡ ಫ್ಯಾಮಿಲಿ ಡಾಕ್ಟರ್ ಸ್ಟ್ರೆಸ್ ಫ್ರೀ ಮಾತ್ರೆನ ಕೊಡೋದಾ ಅಂತ ಯೋಚಿಸ್ತಿದ್ರು. ಸಿದ್ಧಾರ್ಥ್ ಸರ್, ಬೋನ್ಸ್ಗೇನು ತೊಂದ್ರೆ ಇಲ್ಲ, ಸ್ವಲ್ಪ ಜಾರಿದೆ ಅನ್ಸತ್ತೆ, ಟ್ರೀಟ್ ಮಾಡಿದ್ರೆ ಆಗತ್ತೆ, ನೀವ್ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು ಡಾಕ್ಟರ್. ನಂತರ ಸಿದ್ಧಾರ್ಥ್ ಸಿಹಿ ಇದ್ದ VIP ವಾರ್ಡಿಗೆ ಬಂದ. ಅವ್ನ್ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಆಯ್ರಾ ಅದೇ ವಾರ್ಡಲ್ಲಿದ್ಲು. ಅವಳಲ್ಲೇ ಇದ್ದ ಸೋಫಾ ಮೇಲೆ ಆರಾಮಾಗಿ ವರ್ಗಿ ನಿದ್ದೆ ಹೋಗಿದ್ಲು. ಅವಳ ಉದ್ದ ಹೇರ್ಸ್ ಸೋಫಾದಿಂದ ನೆಲದವರೆಗೂ ಹರಡ್ಕೊಂಡಿತ್ತು. ಅವಳ ಪುಟ್ಟ ಮೂಗು, ಕೆಂಪು ತುಟಿ, ಮುಚ್ಚಿದ ಉದ್ದ ರೆಪ್ಪೆಯ ಕಣ್ಗಳು ತುಂಬಾ ಸುಂದರವಾಗಿದ್ವು. ಅವಳು ಸ್ಲಿಮ್ ಆಗಿದ್ಲು. ನಿದ್ದೆ ಮಾಡ್ತಿದ್ದ ಆಯ್ರಾನ ನೋಡಿದ್ರೆ ತುಂಬಾ ವೀಕ್ ಅನಿಸ್ತಿತ್ತು. ಆದ್ರೆ ಅವಳು ಕಣ್ಬಿಟ್ಟಾಗ ಹೇಗಿರ್ತಾಳೆ ಅಂತ ನೋಡಿದ ಸಿದ್ಧಾರ್ಥ್ಗೆ ಅವಳಂತೂ ಮಿರಾಕಲ್ ಹಾಗೆ ಕಾಣಿಸಿದ್ಲು. ಅವಳಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಅವನಿಗೆ ಆಶ್ಚರ್ಯ ಆಗ್ತಿತ್ತು. ಅವನ್ ಸಿಹಿ ಬೆಡ್ ಹತ್ರ ಹೋದ. ಅವಳು ಬಾಯಿ ಕಳ್ಕೊಂಡು ನಿದ್ದೆ ಮಾಡ್ತಿದ್ಲು. ಆಗಾಗ ನಿದ್ದೆಲ್ಲಿ ಕನ್ವರಿಸ್ತಿದ್ಲು. ಯು ಡರ್ಟಿ ಡ್ಯಾಡ್, ನಿನ್ನ ಫೇಸ್ಬುಕ್ ಇಂದ ಡಿಲೀಟ್ ಮಾಡಿದ್ಯಾ? ಐ ಹೇಟ್ ಯು ಡ್ಯಾಡ್, ನಾನ್ ಮಾತಾಡಲ್ಲ ನಿನ್ನ ಹತ್ರ, ಡರ್ಟಿ ಡ್ಯಾಡ್ ಅಂತ ಕನ್ವರಿಸ್ತಿದ್ದ ಮಗಳನ್ನ ನೋಡಿ ಸಿದ್ಧಾರ್ಥ್ ನಕ್ಕ. ಅವಳ ಬೆಡ್ಶೀಟ್ನ ಕತ್ವರೆಗೂ ಹೊತ್ಸಿ ಅವಳ ಹಣೆಗೆ ಕಿಸ್ ಮಾಡ್ದ. ನೀನ್ ನನ್ ಮಗಳು ಅಂತ ಮೊದ್ಲೇ ಗೊತ್ತಿದ್ರೆ ನಾನ್ ಯಾವತ್ತೂ ನಿನ್ನ ಫೇಸ್ಬುಕ್ ಅಲ್ಲಿ ಡಿಲೀಟ್ ಮಾಡ್ತಿರ್ಲಿಲ್ಲ. ಲವ್ ಯು ಕಂದ ಅಂತ ಮನ್ಸಲ್ಲೇ ಹೇಳ್ಕೊಂಡ. ಅದಾದ್ಮೇಲೆ ಸೋಫಾ ಮೇಲೆ ಚಳಿಲಿ ಮಲಗಿದ ಆಯ್ರಾನ ನೋಡಿ ಅವನ ಹಾಟಲ್ಲಿ ಕಚ್ಚಗಳು ಇಟ್ಟಾಗ ಫೀಲ್ ಆಯ್ತು. ಅವನ್ ಹಾಕೊಂಡಿದ್ದ ಜಾಕೆಟ್ ರಿಮೂವ್ ಮಾಡಿ ಆಯ್ರಾ ಕತ್ವರೆಗೂ ಹೊದಿಸ್ದ. ಮಾರನೇ ದಿನ ಬೆಳಗ್ಗೆ ಆಯ್ರಾ ಎದ್ದಾಗ ಸೂರ್ಯ ನೆತ್ತಿ ಮೇಲೆ ಬಂದಿದ್ದ. ಆ ರೂಮ್ ತುಂಬಾ ಬೆಳಕು ಹರಡ್ಕೊಂಡಿತ್ತು. ಕಣ್ಣುಚ್ಕೊಂಡು ಎದ್ದು ಕೂತ ಆಯ್ರಾ ಸಿಹಿನ ನೋಡಿದ್ಲು. ಸಿಹಿ ನರ್ಸ್ ಕೊಟ್ಟು ಹೋದ ರಾಗಿ ಗಂಜಿ ಕುಡಿತಿದ್ಲು. ತುಂಬಾ ಒಬೀಡಿಯಂಟ್ ಆಗಿ ಅವಳು ಕೊಟ್ಟಷ್ಟು ಖಾಲಿ ಮಾಡಿದ್ಲು. ಆಯ್ರಾ ಎದ್ದಾಗ ಕೆಳಗಡೆ ಬಿದ್ದ ಜಾಕೆಟ್ ನೋಡಿದ್ಲು. ಬ್ಲ್ಯಾಕ್ ಕಲರ್ ಕ್ಲಾಸಿ ಮತ್ತು ಬ್ರಾಂಡೆಡ್ ಜಾಕೆಟ್ ನೋಡಿ ಅವಳಿಗೊಂದ್ ಥರ ಬ್ಯಾಡ್ ಅನ್ಸ್ತು. ಅವಳು ಹುಪ್ಪು ಗಂಟಿಕ್ಕಿದ್ಲು. ಮಮ್ಮಿ, ಡ್ಯಾಡ್ಗೆ ಆಫೀಸಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆಯಂತೆ, ಹೋಗ್ಬರ್ತೀನಿ ಅಂದ್ರು. ನೀನ್ ಎಲ್ಲಿಗೆ ಹೊರಟೆ ಮಮ್ಮಿ ಅಂತ ಗಡಿಬಿಡಿಲಿ ಎದ್ದು ಆಯ್ರಾನ ನೋಡಿ ಹೇಳಿದ್ಲು. ಆಯ್ರಾ ಆಕಳಿಸ್ತಾ, ಇನ್ನಲ್ಲಿಗೆ ಮನೆಗೆ ಹೋಗ್ತಿದ್ದೀನಿ ಅಂತ ಬ್ಯಾಗ್ ಹಾಕೊಂಡು ಡೋರ್ ಕಡೆ ಹೆಜ್ಜೆ ಹಾಕಿದ್ಲು. ಸಿಹಿ ಬ್ಯೂಟಿಫುಲ್ ಲುಕ್ ಕೊಡ್ತಾ, ಮಮ್ಮಿ ಇಟ್ಸ್ ಟೂ ಬ್ಯಾಡ್, ನನ್ನ ಒಬ್ಬಳನ್ನೇ ಬಿಟ್ಟು ಎಲ್ಲಿಗೆ ಹೋಗ್ತಿದ್ಯಾ ಮಮ್ಮಿ ಅಂತ ಕೇಳಿದ್ಲು. ಆಯ್ರಾ ಅವಳ ಕಡೆ ತಿರುಗಿ, ಸಿಹಿ ಡೋಂಟ್ ಬಿ ಸೋ ಫೇಕ್, ನೀನೇನು ಅಂತ ನನಗೆ ಗೊತ್ತು, ಸುಮ್ಮನೆ ಡ್ರಾಮಾ ಮಾಡಬೇಡ ಅಂತ ಅಂದ್ಲು. ಅವಳು ಹಿಂತಿರುಗಿ ಹೊರಟ್ಲು. ಹೋಗುವಾಗ ಅವಳ ಕಣ್ಣಲ್ಲಿ ಯಾವುದೇ ಗೊಂದಲ ಇರಲಿಲ್ಲ.
ಬ್ರೈಟ್ ಅಂಡ್ ಶಾರ್ಪ್ ಲುಕ್ ಇಟ್ಕೊಂಡಿದ್ದ ಆ ಅಟ್ರಾಕ್ಟಿವ್ ಕಣ್ಗಳಲ್ಲಿ ಎಕ್ಸೈಟ್ಮೆಂಟ್ ಇತ್ತು. ಶರಣ್ ಹೇಳಿದ ಮಾತುಗಳು ನೆನಪಾಗಿ ಅವಳಿಗೆ ಮತ್ತೆ ನಗು ಬಂತು. ಈ ವ್ಯಕ್ತಿ ಅನುರಾಧನ ಕಂಪ್ಲೀಟ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನೆ. ಆದ್ರೂ ಅವನು ಅನುರಾಧಗೋಸ್ಕರ ಇಷ್ಟಾದ್ರೂ ಮಾಡೋಕ್ ರೆಡಿ ಆದ್ನಲ್ಲ. ನಾಟ್ ಬ್ಯಾಡ್ ಶರಣ್ ಅಂತ ಮನ್ಸಲ್ಲೇ ಹೇಳ್ಕೊಂಡ್ಲು. ಅವಳ ಕಾರ್ ಪಾರ್ಕಿಂಗ್ ಏರಿಯಾಗ್ ಬಂದಾಗ ಶರಣ್ ಅವಳ ಹಿಂದೆ ಇದ್ದ. ಮಿಸ್ ಆರಾ, ಪ್ಲೀಸ್ ಥಿಂಕ್ ಇಟ್ ಅಗೇನ್. ಅನುರಾಧ ಮತ್ತು ಸಿದ್ಧಾರ್ಥ್ ಮದ್ವೆ ಆದ್ರೆ ನೀವ್ ಥರ್ಡ್ ವೀಲ್ ಹಾಗೆ ಅವರಿಬ್ರ ಮಧ್ಯೆ ಇರೋದು ಸರಿ ಇರಲ್ಲ. ಮತ್ತೆ ನೀವ್ ನಂಗ್ ಮಾಡಿರೋ ಸಹಾಯಕ್ಕೆ ನಾನ್ ರಿಟರ್ನ್ ಫೇವರ್ ಮಾಡೋಕೆ ರೆಡಿ ಇದ್ದೀನಿ ಅಂತ ಅಂದ. ನಾನ್ ನಿಮ್ಗೆ ಯಾವ ಫೇವರ್ ಕೂಡ ಮಾಡಿಲ್ಲ. ಹಾಗೊಂದ್ ವೇಳೆ ನಿಮ್ ಸಹಾಯ ಬೇಕಿದ್ರೆ ಕೇಳ್ತೀನಿ, ಥ್ಯಾಂಕ್ಸ್ ಅಂತ ಹೇಳಿ ಆಯ್ರಾ ಕಾರ್ ಡೋರ್ ತೆರೆದ್ಲು. ಅವಳಿಗೆ ಶರಣ್ ಬಿಹೇವಿಯರ್ ವಿಚಿತ್ರ ಅನಿಸ್ತು. ಅವಳ ಸ್ಪೀಡಲ್ಲಿ ಮಲ್ಹೋತ್ರಾ ಬಂಗ್ಲೆ ಕಡೆ ಕಾರ್ ಡ್ರೈವ್ ಮಾಡಿದ್ಲು. ರಾತ್ರಿ ನಿದ್ದೆ ಮಾಡದೆ ಇದ್ದಿದ್ರಿಂದ ಶರಣ್ ಕಣ್ಣು ಭಾರ ಆಗಿದ್ವು. ಅಖಿಲೇಶ್ ಶರ್ಮಾ ವಾರ್ಡಿಗೆ ಬಂದ ಶರಣ್ ಅಲ್ಲೇ ಸೋಫಾ ಮೇಲೆ ನಿದ್ದೆ ಹೋದ. ಶರಣ್ ಬಾಡಿಗಾರ್ಡ್ ಕಮ್ ಅಸಿಸ್ಟೆಂಟ್ ಸದಾ ಅವನ್ ಜೊತೆಲೇ ಇರ್ತಿದ್ದ. ಶರಣ್ ಆಗ್ತಾನೆ ನಿದ್ದೆಯಿಂದ ಎಚ್ಚರ ಮಾಡ್ಕೊಂಡು ಎದ್ ಕೂತ್ಕೊಳ್ಳೋಕು ಕುತೂಹಲದಿಂದ ಬಾಡಿಗಾರ್ಡ್ ಕೇಳ್ದ, ಸರ್, ಆಯ್ರಾ ಮೇಡಮ್ ನಿಮ್ಗೆ ಯಾವ ಸಹಾಯ ಮಾಡಿದ್ದಾರೆ ಅಂತ ಕ್ಯೂರಿಯಾಸಿಟಿಲ್ ಕೇಳ್ದ. ಅವನ್ ಕೂಲ್ ಲುಕ್ಕಲ್ಲಿ ಅಖಿಲೇಶ್ ಕಡೆ ನೋಡಿ, ಎಸ್, ಅವರು ನಮ್ಮ ಮಾವ ಅಖಿಲೇಶ್ ಅವರನ್ನ ಉಳಿಸಿದ್ರು. ಅವ್ರು ನಂಗೆ ಮಾವ ಮಾತ್ರ ಅಲ್ಲ, ತಂದೆ ಕೂಡ. ಅವ್ರು ಮಾಡಿರೋದು ಸಣ್ಣ ಉಪಕಾರ ಅಲ್ಲ ಅಂತ ಅಂದ. ಬಾಡಿಗಾರ್ಡ್ಗೆ ಆಶ್ಚರ್ಯ ಆಯ್ತು. ಅಖಿಲೇಶ್ ಶರ್ಮಾ ಅವರನ್ನ ಬದುಕಿಸಿದ್ದು ಡಾಕ್ಟರ್ ಚೇತನ ಅಂತ ಇಡೀ ಶರ್ಮಾ ಬಂಗ್ಲೆಗೆ ಗೊತ್ತಿತ್ತು. ಈಗ ಶರಣ್ ಹೇಳಿದ ಮಾತ್ ಕೇಳಿ ಬಾಡಿಗಾರ್ಡ್ ಶಾಕ್ ಆದ. ಅದೇಗ್ ಆಯ್ರಾ ಶರ್ಮಾ ಅಖಿಲೇಶ್ ಸರ್ನ ಬದುಕಿಸಿದ್ರು ಅಂತ ಅವನ್ ತಲೆಲಿ ಹುಳ ಕೊರಿತಿತ್ತು. ಶರಣ್ ಅವನ್ ಕ್ಯೂರಿಯಾಸಿಟಿ ನೋಡಿದ್ರು ಎಕ್ಸ್ಪ್ಲೇನ್ ಮಾಡೋಕ್ ಹೋಗ್ಲಿಲ್ಲ. ಫೈನ್, ಮೊದಲು ಡಾಕ್ಟರ್ ಸಂಯುಕ್ತ ಅವರನ್ನ ಹುಡುಕಿ, ಇಟ್ಸ್ ವೆರಿ ಅರ್ಜೆಂಟ್ ಅಂತ ಅಂದ. ಬಾಡಿಗಾರ್ಡ್ ಕಮ್ ಸೆಕ್ರೆಟರಿ ತಲೆ ಕೆರ್ಕೊಳ್ತಾ, ಶರಣ್ ಸರ್, ಆಕ್ಚುಲಿ ರಾತ್ರಿಯಿಂದ ಡಾಕ್ಟರ್ ಸಂಯುಕ್ತ ಅವ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋಕೆ ಟ್ರೈ ಮಾಡ್ತಿದೀವಿ. ಬಟ್ ಅವ್ರು ಎಲ್ಲಿದ್ದಾರೆ, ನೋಡೋಕ್ ಹೇಗಿದ್ದಾರೆ ಅಂತ ಒಂದು ಗೊತ್ತಾಗ್ತಿಲ್ಲ. ಇಂಟರ್ನ್ಯಾಷನಲ್ ಫಾರಮ್ಸ್ ಅಲ್ಲಿ ಅವ್ರನ್ನ ಫೈಂಡ್ ಔಟ್ ಮಾಡ್ಕೊಟ್ಟವ್ರಿಗೆ ಗಿಫ್ಟ್ ಕೊಡ್ತೀವಿ ಅಂತಾನೋ ಅನೌನ್ಸ್ ಮಾಡಿದೀವಿ. ಕೆಲವು ದಿನಗಳ ಹಿಂದೆ ಸಿದ್ಧಾರ್ಥ್ ಭರದ್ವಾಜ್ ಅವರ ಅಜ್ಜಿಗೆ ಸರ್ಜರಿ ಮಾಡಿದ್ರು ಅಂತ ಕೇಳಿದೀನಿ. ಸಿದ್ಧಾರ್ಥ್ ಅವರಿಗೆ ಡಾಕ್ಟರ್ ಸಂಯುಕ್ತ ಗೊತ್ತಿರಬಹುದು ಅಂತ ಹೇಳ್ದ. ಸಿದ್ಧಾರ್ಥ್ ಹೆಸರು ಕೇಳಿದ ತಕ್ಷಣ ತಮ್ಮಿಬ್ರ ಮಧ್ಯೆ ಇರೋ ಕಾಂಪಿಟೇಷನ್ ಇಂದ ಅವನ್ ಸೀರಿಯಸ್ ಆದ. ಸಿದ್ಧಾರ್ಥ್ ಫೈಂಡ್ ಔಟ್ ಮಾಡಿರೋ ಡಾಕ್ಟರ್ ಸಂಯುಕ್ತಾನ ನಾನ್ ಫೈಂಡ್ ಔಟ್ ಮಾಡೋಕ್ ಆಗಲ್ಲ ಅಂದ್ಕೊಂಡ್ಯಾ ಅಂತ ಗಂಭೀರವಾಗಿ ಕೇಳ್ದ. ಅದೇ ಸಮಯದಲ್ಲಿ ಅಖಿಲೇಶ್ ಬೆಡ್ಡಲ್ಲಿ ಸ್ವಲ್ಪ ಮೂವ್ಮೆಂಟ್ಸ್ ಕಾಣಿಸ್ತು. ಅಖಿಲೇಶ್ ನಿಧಾನಕ್ಕೆ ಕಣ್ಣನ್ನ ಓಪನ್ ಮಾಡಿದ್ ನೋಡ್ದ. ಆತಂಕದಿಂದ ಶರಣ್ ಅಖಿಲೇಶ್ ಬೆಡ್ ಕಡೆ ಓಡ್ದ. ಅವ್ರ ಕೈ ಹಿಡ್ಕೊಂಡು, ಹೇಗಿದ್ದೀರಾ ನೀವು ಅಂತ ಕೇಳ್ದ. ಅಖಿಲೇಶ್ ಶರಣ್ ಮುಖ ಸ್ಕ್ಯಾನ್ ಮಾಡೋ ಹಾಗೆ ನೋಡಿ, ಶರಣ್, ನೀನ್ ಇಲ್ಲಿ ಹಾಕಿದ್ಯಾ? 108 ಕೆಲ್ಸ ನಿನಗೆ. ಅದ್ರ ಮಧ್ಯೆ ನನ್ನ ನೋಡ್ಕೊಳ್ಳೋಕೆ ನಿದ್ದೆ ಮಾಡ್ದೆ ಇಲ್ಲೇ ಇರ್ಬೇಕಾ? ಮನೆಗ್ ಹೋಗಿ ರೆಸ್ಟ್ ಮಾಡೋದಲ್ವಾ? ಕೆಲ್ಸದವ್ರು ಯಾರಾದ್ರೂ ಇಲ್ಲೇ ಇದ್ರೂ ಆಗ್ತಿತ್ತು ಅಂತ ಅಂದ್ರು. ಪರವಾಗಿಲ್ಲ ಮಾವ, ನಿಮ್ಗೇನಾದ್ರೂ ಆದ್ರೆ ನನ್ ಎಲ್ಲಿದ್ರೂ ನಿದ್ದೆ ಮಾಡೋಕ್ಕಾಗಲ್ಲ. ನೀವೇನು ವರಿ ಮಾಡ್ಬೇಡಿ. ಡಾಕ್ಟರ್ ಸಂಯುಕ್ತನ ಕರ್ಸಿ ನಿಮ್ಗೆ ಸರ್ಜರಿ ಮಾಡಿಸ್ತೀನಿ. ಆಮೇಲೆ ನಿಮ್ಮ ಆರೋಗ್ಯ ಸರಿ ಹೋಗತ್ತೆ ಅಂತ ಪ್ರಾಮಿಸಿಂಗ್ ಟೋನಲ್ಲಿ ಹೇಳ್ದ. ಅಖಿಲೇಶ್ ನಿಟ್ಟುಸ್ರು ಬಿಟ್ಟು, ಶರಣ್, ಯಾಕಿಷ್ಟೆಲ್ಲ ತೊಂದರೆ ತಗೋತೀಯಾ? ನನ್ಗೇನು ಬದುಕೋ ಆಸೆ ಇಲ್ಲ. ಯಾವತ್ತಿದ್ರೂ ನಾನು ಈ ಪ್ರಪಂಚದಿಂದ ಹೋಗ್ಲೇಬೇಕು. ನಾನು ಹೋಗ್ತೀನಿ, ನನ್ನ ಬಿಟ್ಬಿಡು ಅಂತ ಅಂದ್ರು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.